ಅಧಿಕಾರಿಗಳಿಂದ ಭರ್ಜರಿ ಕಾರ್ಯಾಚರಣೆ 8 ಲಕ್ಷ ಮೌಲ್ಯದ ವಸ್ತು ಜಪ್ತಿ. ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ 8 ಲಕ್ಷ ಮೌಲ್ಯದ ವಸ್ತು ಜಪ್ತಿ ಮಾಡಿರುವ ಘಟನೆ ಬಾಗಲಕೋಟೆಯ ಬೀಳಗಿಯಲ್ಲಿ ಜರುಗಿದೆ. ಬೀಳಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೀಳಗಿ ಅಬಕಾರಿ ನಿರೀಕ್ಷಕ ರಾಮು ಆರ್ಎನ್ನವರ್ 2024ರ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇದ್ದಾಗ ಬೀಳಗಿ ತಾಲೂಕು ಅಬಕಾರಿ ಇಲಾಖಾ ವ್ಯಾಪ್ತಿಯಲ್ಲಿ ಮಾರ್ಚ್ 16ರಿಂದ ಏಪ್ರಿಲ್ 24ರ ತನಕ 14 ಘೋರ ಪ್ರಕರಣ ಸೇರಿ ಒಟ್ಟು 127 ಪ್ರಕರಣ ದಾಖಲಿಸಲಾಗಿದೆ. ಪ್ರಮುಖವಾಗಿ 40 ಲೀಟರ್ ಕಳ್ಳಬಟ್ಟಿ ಸಾರಾಯಿ, 315 ಲೀಟರ್ ಬೆಲ್ಲದ ರಸಾಯನ, 34.500 ಲೀಟರ್ ಭಾರತೀಯ ಮದ್ಯವನ್ನ ಜಪ್ತಿ ಮಾಡಲಾಗಿದೆ. 8 ದ್ವಿಚಕ್ರ ವಾಹನಗಳು ಸೇರಿ ಒಟ್ಟು 8,64,900 ಲಕ್ಷ ಮೌಲ್ಯದ ವಸ್ತು ಜಪ್ತಿ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲು ಮಾಡಿದ ಕೀರ್ತಿ ಬೀಳಗಿ ಅಬಕಾರಿಗೆ ಸಲ್ಲತ್ತೆ ಎಂದು ಹೇಳಿದ್ದಾರೆ. ಅಬಕಾರಿ ಅಪರ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ, ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಬೆಳಗಾವಿ ವಿಭಾಗ ಹಾಗೂ ಮಾನ್ಯ ಅಬಕಾರಿ ಉಪ ಆಯುಕ್ತರು ಬಾಗಲಕೋಟೆ ಜಿಲ್ಲೆ ಹಾಗೂ ಮಾನ್ಯ ಅಬಕಾರಿ ಅಧೀಕ್ಷಕರು ಮತ್ತು ಮಾನ್ಯ ಅಬಕಾರಿ ಉಪ ಅಧೀಕ್ಷಕರು ಉಪವಿಭಾಗ ಬಾಗಲಕೋಟೆ ಅವರ ಮಾರ್ಗದರ್ಶನದಲ್ಲಿ ದಿನಾಂಕ 16/3/2024ರಿಂದ 28/4/2024ರವರೆಗೆ ಬೀಳಗಿ ಮತಕ್ಷೇತ್ರದ 16/3/2024ರಿಂದ 28/4/2024ರವರೆಗೆ ಬೀಳಗಿ ಮತಕ್ಷೇತ್ರದ ಬೀಳಗಿ ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ನಿರೀಕ್ಷಕರಾದ ನನ್ನ ನೇತೃತ್ವದಲ್ಲಿ ಹಾಗೂ ಅಬಕಾರಿ ಉಪನಿರೀಕ್ಷಕರಾದಂತಹ ಶ್ರೀ ಚೆನ್ನಪ್ಪ ಗರಗ್ ಮತ್ತು ಮಂಜುನಾಥ್ ಮರ್ಚಪ್ನವರ್ ಹಾಗೂ ನಮ್ಮ ಅಬಕಾರಿಯ ಮುಖ್ಯ ಪೇದಿಗಳಾದ ಶ್ರೀ ಉಮೇಶ್ ಕೋಲಾರ್, ಶ್ರೀ ಬಸಪ್ಪ ಜಾಧವ್, ಶ್ರೀ ಸದಾಶಿವ್ ಅಂತರ್ಗನ್, ಶ್ರೀ ವಿಠಲ್ ಅಂತಾಪುರೆ ಮತ್ತು ವಾಹನ ಚಾಲಕರಾದ ಶ್ರೀ ನಾಗರಾಜ್ ತಳವಾರ್ ಮತ್ತು ಗೃಹರಕ್ಷಕ ಸಿಬ್ಬಂದಿಗಳೊಂದಿಗೆ ಸಹಯೋಗದೊಂದಿಗೆ ಸೌದಿ ಬೀಳಗಿ ವಲಯ ಮತಕ್ಷೇತ್ರದಲ್ಲಿ ಸುಮಾರು 127 ಪ್ರಕರಣ ದಾಖಲಿಸಿದ್ದು ಇರುತ್ತದೆ. ಆ ಪ್ರಕರಣಗಳಲ್ಲಿ 17 ಘೋರ ಪ್ರಕರಣಗಳು, 102 15 ಪ್ರಕರಣಗಳು, 8 BLC ಪ್ರಕರಣಗಳನ್ನು ದಾಖಲಿಸಿದ್ದು ಇರುತ್ತದೆ. ಸದರಿ ದಾಖಲಿಸಿದಂತಹ ಪ್ರಕರಣಗಳಲ್ಲಿ ಒಟ್ಟಾರೆಯಾಗಿ ನಾವು 229.240 ಮದ್ಯ, 114 ಲೀಟರ್ ಕಳ್ಳಬಟ್ಟೆ ಸರಾಯಿ, 1310 ಲೀಟರ್ ಬೆಲ್ಲದ ರಸಾಯನವನ್ನು ಹಾಗೂ 127 ಪ್ರಕರಣಗಳಲ್ಲಿ ನಾವು 8 ದ್ವಿಚಕ್ರ ವಾಹನಗಳನ್ನು ಜಪ್ತಿಪಡಿಸಿಕೊಂಡಿದ್ದು ಇರುತ್ತದೆ. ಸದರಿ 17 ಪ್ರಕರಣಗಳಲ್ಲಿ ಜಪ್ತಿಪಡಿಸಿದಂತ ಒಟ್ಟಾರೆ ಮೌಲ್ಯ ನೋಡೋದಾದ್ರೆ 8,06,409 ರೂಪಾಯಿ ಆಗಿರುತ್ತದೆ. ಥ್ಯಾಂಕ್ ಯು.